Hello, myself Amir. I am studying in NCC College Davangere. Today's topic is types of array and on DRF programming C. First introduction. Array ಅಂದ್ರೆ array is a collection of elements the same data type stored contiguous memory collection. Array ಅನ್ನೋದು collection of elements. Collection of elements ಅಂದ್ರೆ ಒಂದೇ ಸೇಮ್ ಡೇಟಾ ಟೈಪ್ ಆಗಿರುವ ಎಲಿಮೆಂಟ್ಸ್ ನ ಸ್ಟೋರ್ ಮಾಡುತ್ತೆ. ಅರೇ ಆಲ್ಸೋ ಎಕ್ಸಿಸ್ಟ್ ಮ್ಯಾನಿಪುಲೇಷನ್ ಡಾಟಾ ಯೂಸಿಂಗ್ ಇಂಡೆಕ್ಸ್. ಅರೇನ ಎದ್ರ ಯೂಸ್ ಮಾಡ್ಬೋದು ಅಂದ್ರೆ ಇಂಡೆಕ್ಸ್ ಹಿಡ್ಕೊಂಡು ಯೂಸ್ ಮಾಡ್ಬೋದು. ಟೈಪ್ಸ್ ಆಫ್ ಅರೇ ಅಂದ್ರೆ ಅದ್ರಾಗೆ ಒನ್ ಡೈಮೆನ್ಷನಲ್ ಅರೇ, ಟೂ ಡೈಮೆನ್ಷನಲ್ ಮತ್ತೆ ಮಲ್ಟಿ ಡೈಮೆನ್ಷನಲ್ ಬರುತ್ತೆ. ಒನ್ ಡೈಮೆನ್ಷನಲ್ ಸ್ಟೋರ್ಸ್ ಡಾಟಾ ಇನ್ ಸಿಂಗಲ್ ರೋ ಕಾಲಮ್. ಸಿಂಗಲ್ ರೋ ಕಾಲಮ್ ಅದು ಹೆಂಗ್ ಸ್ಟೋರ್ ಆಗಿರುತ್ತೆ, ಸೀಕ್ವೆನ್ಷಿಯಲ್ ಆರ್ಡರ್ ಸ್ಟೋರ್ ಆಗಿರುತ್ತೆ. ಅದು ಸಿಂಗಲ್ ರೋ ಅಥವಾ ಸಿಂಗಲ್ ಕಾಲಮ್. ರೋಗರ ಆಗಿರ್ಬೋದು ಅಥವಾ ಕಾಲಮ್ ಆಗಿರ್ಬೋದು. ಅದು 2D ಅಲ್ಲಿ ಹಂಗಲ್ಲ. ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ರೋ ಮತ್ತೆ ಕಾಲಮ್ಸ್. ಈಗ 2 rows 2 ಕಾಲಮ್ಸ್, 3 rows 3 ಕಾಲಮ್ಸ್ ನಮ್ ಚಾಯ್ಸ್ ಹೆಂಗ್ ಹಾಕಂತೀವೋ ಆ ರೀತಿ ಆಗುತ್ತೆ. ಮಲ್ಟಿ ಡೈಮೆನ್ಷನ್ ಅಂದ್ರೆ ಮೋರ್ ದನ್ 2 ಡೈಮೆನ್ಷನ್. 2 ಡೈಮೆನ್ಷನ್ ಗಿಂತ ಜಾಸ್ತಿ ಇರೋದು ಮಲ್ಟಿ ಡೈಮೆನ್ಷನಲ್. 2 ಡೈಮೆನ್ಷನಲ್ ಅರೇ ಅಂದ್ರೆ ಅದೇ ರೋಸ್ ಅಂಡ್ ಕಾಲಮ್ಸ್ ತರ. ಒನ್ ಡೈಮೆನ್ಷನಲ್ ಅರೇ ಏನಂದ್ರೆ ಒನ್ ಡೈಮೆನ್ಷನಲ್ ಅರೇ ಇಸ್ ಲೀನಿಯರ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಲೀನಿಯರ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಲೀನಿಯರ್ ಆಗಿ ಕಲೆಕ್ಷನ್ ಆಗಿರುತ್ತೆ. ಈಚ್ ಎಲಿಮೆಂಟ್ಸ್ ನ ಇದರಿಂದ ಎಕ್ಸೆಸ್ ಮಾಡಬಹುದು ಯೂಸಿಂಗ್ ಇಂಡೆಕ್ಸ್ ಮುಖಾಂತರ ನಾವು ಎಲಿಮೆಂಟ್ಸ್ ನ ಯೂಸ್ ಮಾಡಬಹುದು. ಎಕ್ಸಾಂಪಲ್ ಈಗ ಇಂಟ್ ಅರೇ ಆಫ್ 5 ಅಂತ ತಗೊಂಡಿದ್ರೆ ಇಲ್ಲಿ ನೋಡ್ಬೋದು ಎ ಆಫ್ 0 ಒಳಗೆ ಏನಿರುತ್ತೆ 1, ಎ ಆಫ್ 1 ಒಳಗೆ 2, ಎ ಆಫ್ 2 ಒಳಗೆ 3, ಎ ಆಫ್ 3 ಒಳಗೆ 4, ಎ ಆಫ್ 4 ಒಳಗೆ 5 ಈ ರೀತಿ ಸ್ಟೋರ್ ಆಗಿರುತ್ತೆ. ಅದೇ ರೀತಿ ನಾವು ಪ್ರೋಗ್ರಾಮ್ ಮುಖಾಂತರ ನೋಡೋಣ ಅಂದ್ರೆ ಇಂಟ್ ಎ ಆಫ್ 5 ಅಂತ ಅದಕ್ಕೆ ವ್ಯಾಲ್ಯೂ ಸ್ಟೋರ್ ಮಾಡೋಣ 1, 2, 3, 4, 5 ಅಂತ. ಈಗ ಪ್ರಿಂಟ್ ಮಾಡೋಣ. ಪ್ರಿಂಟ್ ಯಾವ 0 ಅಂದ್ರೆ ಫಸ್ಟ್ ಇಂಡೆಕ್ಸ್ ಬರುತ್ತೆ. ಅದೇ ರೀತಿ ನಾವೀಗ 5 ನೋಡಕಂದ್ರೆ 5 ನೋಡೋಣ. ಇಂಡೆಕ್ಸ್ ಯಾವ ರೀತಿ ಅಂದ್ರೆ ಇಂಡೆಕ್ಸ್ ಸ್ಟಾರ್ಟ್ ಆಗೋದು 0 ಇಂದ ಮತ್ತೆ ಎಂಡ್ ಆಗೋದು ಮ್ಯಾಕ್ಸ್ ಸೈಜ್ ಎಲ್ಲಿರ್ತದೆ ಅದ್ರ -1 ಅಲ್ಲಿಂದಾಗ ಇಂಡೆಕ್ಸ್ ಇರುತ್ತೆ. ನೋಡುವಾಗ ಈಗ ಈ ಸೀಕ್ವೆನ್ಷಿಯಲ್ ಆರ್ಡರ್ ಪ್ರಿಂಟ್ ಆಗಿದೆ. ಈಗ ಅದೇ ರೀತಿ ನಾವು 1000 ಎಲಿಮೆಂಟ್ಸ್ ಅಂದ್ರೆ ಪ್ರಿಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಈಗ ಇದ್ದಾಗ ನಾವು ಎಷ್ಟು ಎಲಿಮೆಂಟ್ಸ್ ಬೇಕಿದ್ರೆ ಆಕ್ಸೆಸ್ ಮಾಡ್ಬೋದು ಬೇಕಿದ್ರೆ. ಅವಾಗಲೂ ಅದೇ ರೀತಿ ಪ್ರಿಂಟ್ ಆಯ್ತು, ಈಗ ಅದೇ ರೀತಿ ಪ್ರಿಂಟ್ ಆಯ್ತು. 1D ಅಂದ್ರೆ ಸೀಕ್ವೆನ್ಷಿಯಲ್ ಆರ್ಡರ್ ಆಗಿ ರೋ ಆಗೋರು ಪ್ರಿಂಟ್ ಆಗಿ ಕಾಲಮ್ ಪ್ರಿಂಟ್ ಆಯ್ತು. ಈಗ ರೋ ಆಗಿ ಪ್ರಿಂಟ್ ಅಂತ ನೋಡೋದು ಅಂದ್ರೆ ಈ ರೀತಿ. ಈಗ 1, 2, 3, 4, 5 ರೋ ಒಳಗೆ ಪ್ರಿಂಟ್ ಆಗಿದೆ. ಅದೇ ರೀತಿ ಕಾಲಮಿನ ಬ್ಯಾಕ್ಲೇಷನ್ ಹಾಕಿದ್ರೆ ನೋಡೋದು. ಈಗ ಬ್ಯಾಕ್ಲೇಷನ್ ಕೊಟ್ರೆ ಕಾಲಮ್ ವೈಸ್ ಪ್ರಿಂಟ್ ಆಗಿದೆ. ಆದ್ರೆ ಹೆಂಗ್ ಪ್ರಿಂಟ್ ಆಗಿದೆ, ಸೀಕ್ವೆನ್ಷಿಯಲ್ ಆರ್ಡರ್ಗೆ ಪ್ರಿಂಟ್ ಆಗಿದೆ. ಅದೇ ರೀತಿ ಇದಕ್ಕೂ ಕೂಡ ಅಡ್ರೆಸ್ ಗಳು ಇರ್ತವೆ. ನೋಡ್ಬೋದು ಇಂಟೀರಿಯರ್ 4 bytes. ಫನ್ನಿಗೆ ಯಾವ 0 ಒಳಗೆ 6 ಟು ಲಾಸ್ಟ್ ನಂಬರ್ ಹಾಕಬೇಕು. 16, 20, 24, 28, 32 ಇಂಟೀಜರ್ 4 bytes. ಅದಕ್ಕೆ 4 ಬೈಟ್ಸ್ಗಳನ್ನ ಕೊಡ್ತಾ ಬಂದಿದೆ ಒಂದೊಂದು ಎಲಿಮೆಂಟ್ಸ್. ಅದೇ ರೀತಿ ಅವಕ್ಕೆ ಅಡ್ರೆಸ್ ಕೂಡ ಇರುತ್ತೆ.